ನಮ್ಮ DBS ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತು ನಮ್ಮ ಸ್ಪೆಷಲ್ ಫಿಶ್ ಫ್ರೈ ಮಾಡೋದು. ತುಂಬ ದೊಡ್ಡ ಫಿಶ್. ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಂಗಳೂರು ಸ್ಪೆಷಲ್ ಕರಿಮೀನು ಫ್ರೈ ಮಾಡ್ತಿದ್ದೇವೆ. ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ತಿದ್ದೇವೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈಗ ನಮ್ಮ ಆಂಟಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ನಾವಿವತ್ತು ತೋಟಕ್ಕೆ ಬಂದಿದ್ದೇವೆ ಮೀನು ಕ್ಲೀನ್ ಮಾಡಲಿಕ್ಕೆ ಅಂತ. ಇವತ್ತು 5 ಅಕ್ಟೋಬರ್ ಸಂಡೇ. ಇವತ್ತು ನಮ್ಮ ಆಂಟಿ ಅವರೆಲ್ಲ ಹೋಗ್ತಾರೆ, ಮನ್ವಿತ್ನವರೆಲ್ಲ ಹೋಗ್ತಾರೆ. ಅವರು ದಸರಾ ರಜೆಗೆ ಬಂದವರು ಇವತ್ತು ಹೋಗ್ತಾರೆ. ಯಾಕೆಂದರೆ 8 ತಾರೀಕಿಂದ ಅವರಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಇವತ್ತು ಮಧ್ಯಾಹ್ನಕ್ಕೆ ನಾವು ಮೀನು ಮಾಡಿದ್ದೇವೆ. ನಿನ್ನೆ ನೈಟ್ ಚಿಕನ್ ಎಲ್ಲ ಮಾಡಿ ಗಮ್ಮತ್ತೆಲ್ಲ ಮಾಡಿದ್ವಿ, ಆದರೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ನಾವು ಸ್ವಲ್ಪ ಬ್ಯುಸಿ ಇದ್ವಿ. ಹಾಗಾಗಿ ಈಗ ಮಧ್ಯಾಹ್ನಕ್ಕೆ ನಾವು ಕರಿಮೀನು ಫ್ರೈ ಮಾಡ್ತಿದ್ದೇವೆ ಮತ್ತು ಬೂತಾಯಿ ಸಾಂಬಾರು. ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಿದ್ದೇವೆ ನೋಡಿ. ಈಗ ಕರಿಮೀನು ಕ್ಲೀನ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಮಧ್ಯಾಹ್ನ ಊಟ ಆಗಿ ಈವ್ನಿಂಗಿಗೆ ಹೊರಡ್ತಾರೆ ನೋಡಿ. ನಮ್ಮದು ಸ್ವಲ್ಪ ಕತ್ತಿ ಅಷ್ಟು ಶಾರ್ಪ್ ಇಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ ತೆಗಿಲಿಕ್ಕೆ ನೋಡಿ. ಈ ರೀತಿ ಕ್ಲೀನ್ ಮಾಡಿದರೆ ಆಯಿತು. ಮತ್ತು ಈಗ ದಸರಾ ಆಗಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಈಗ ಸ್ವಲ್ಪ ಇಲ್ಲಿ ಬಿಸಿಲುಂಟು ನಮ್ಮ ಕಡೆ, ಮಂಗಳೂರು ಕಡೆ, ನಮ್ಮದು ಬಂಟ್ವಾಳ. ನಾವು ಲಾಸ್ಟ್ ಟೈಮು ಕರಿಮೀನು ಪುಳಿಮುಂಚಿ ಮಾಡಿ ತೋರಿಸಿದ್ದೇವೆ ನಿಮಗೆ, ಪುಳಿಮುಂಚಿ ಸಾಂಬಾರು. ಆ ವಿಡಿಯೋ ಯಾರಾದರೂ ನೋಡದವರಿದ್ದರೆ ಈ ವಿಡಿಯೋ ಎಂಡಲ್ಲಿ ಅದರ ಲಿಂಕ್ ಕೊಟ್ಟಿರ್ತೇವೆ, ಹೋಗಿ ನೀವು ನೋಡ್ಬೋದು ಪುಳಿಮುಂಚಿ ಯಾವ ಥರ ಮಾಡೋದಂತ ನೋಡಿ. ಈ ರೀತಿ ಕ್ಲೀನ್ ಮಾಡಬೇಕು ನೀಟಾಗಿ. ಹಾಗೆ ಮೊನ್ನೆ ನವರಾತ್ರಿಯಲ್ಲಿ ನಾವೆಲ್ಲರೂ ಟ್ರಿಪ್ ಹೋಗಿದ್ವಿ, ಅಂದರೆ ಟೆಂಪಲಿಗೆಲ್ಲ ಹೋಗಿದ್ವಿ ಮಂಗಳೂರಲ್ಲಿ, ಉಡುಪಿಯಲ್ಲೆಲ್ಲ. ಅದರ ಕೂಡ ಬ್ಲಾಗ್ ಹಾಕಿದ್ದೇವೆ, ಪಾರ್ಟ್ 1 ಪಾರ್ಟ್ 2 ಅಂತ ಹಾಕಿದ್ದೇವೆ. ಅದು ಕೂಡ ಯಾರಾದರೂ ನೋಡದಿದ್ದರೆ ಈ ವಿಡಿಯೋ ಎಂಡಲ್ಲಿ ಲಿಂಕ್ ಕೊಟ್ಟಿರ್ತೇವೆ, ನೀವು ಅಲ್ಲೇ ಹೋಗಿ ಚೆಕ್ ಮಾಡ್ಬೋದು. ಮತ್ತು ನಮ್ಮದು ರೀಸೆಂಟ್ ವಿಡಿಯೋ ಕಾಂತಾರ ನಾವೊಂದು ರಿವ್ಯೂ ಕೊಟ್ಟಿದ್ವಿ, ಅದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅದಕ್ಕಿಂತ ಜಾಸ್ತಿ ವ್ಯೂಸ್ ಆಗಿದೆ. ಯಾರಾದರೂ ನೋಡದವರಿದ್ದರೆ ನೀವು ಹೋಗಿ ನೋಡಿ. ಈಗ ಬೇರೆ ಕಾಂತಾರ ಥಿಯೇಟ್ರಲ್ಲಿ ಉಂಟು, ಯಾರಾದರೂ ನೋಡದವರಿದ್ದರೆ ಹೋಗಿ ನೋಡಿ, ಸೂಪರಾಗಿ ಉಂಟು. ಮಂಗಳೂರವರಿಗಂತೂ ತುಂಬ ಕನೆಕ್ಟ್ ಆಗ್ತದೆ. ನಮ್ಮ ರಿವ್ಯೂ ನೋಡದವರು ಯಾರಾದರೂ ಇದ್ದರೆ ಈ ವಿಡಿಯೋ ಎಂಡಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಈಗ ನೋಡಿ ನಮ್ಮದು ಮೀನು ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ, ಆಯಿತು ಆಲ್ಮೋಸ್ಟು. ಮನ್ವಿತ್ ಬಂದು ಬೇಡದ ಕೆಲಸ ಮಾಡ್ತಿದ್ದ ನೋಡಿ, ಯಾವುದು ಬೇಡ ಅದನ್ನು ಮಾಡ್ತಿದ್ದ. ಅವನಿಗೆ ಖುಷಿ ಆಯಿತು ನಾವು ಹೊರಗಡೆ ಬಂದದ್ದು ನೋಡಿ. ಅದು ಸಣ್ಣ ಸಣ್ಣ ಹೂಗಳು ನೋಡಿ, ಈಗ ತುಂಬ ಆಗಿರ್ತದೆ, ಮಳೆಗಳ ಟೈಮಲ್ಲಿ ಆಗ್ತದೆ ಅದು. ನಮಗೆ ಅಲ್ಲಿ ಚಂದ ಗಾಳಿ ಬರ್ತದೆ ಅಲ್ವ, ಅದಕ್ಕೆ ನಾವಲ್ಲಿ ಕೂತು ಕ್ಲೀನ್ ಮಾಡಿದ್ದು. ಇದು ನೋಡಿ ಮರ, ಸಾಗುವಾಣಿ ಮರ ಉಂಟಲ್ವ, ಅದು ಲಾಸ್ಟ್ ಇಯರ್ ಮಳೆಗಾಲಕ್ಕೆ ಜೋರು ಮಳೆ ಬಂದಿತ್ತಲ್ವ, ಆಗ ಬಿದ್ದದ್ದು ನೋಡಿ. ಯಾವ ರೀತಿ ಬಿದ್ದಿದೆ ಅಂತ, ಬುಡೆ ಸಮೇತ ಎದ್ದು ಬಂದಿದೆ ನೋಡಿ. ನಾವು ನಿಮಗೆ ಇಲ್ಲಿ ತೋರಿಸ್ತಿದ್ದೇವೆ ನೋಡಿ, ಫುಲ್ಲು ಸಟ್ಟೆ ಎದ್ದು ಬಂದಿದೆ. ಮಂಗಳೂರಲ್ಲಿ ಮಳೆಗಾಲದಲ್ಲಿ ತುಂಬ ಮಳೆ ಬರ್ತದೆ, ಅಂದರೆ ಒಂದೊಂದು ಟೈಮಲ್ಲಿ ತುಂಬ ಮಳೆ ಬರ್ತದೆ, ಅಂದರೆ ಕಂಟಿನ್ಯೂಸ್ ಬರ್ತದೆ ಅಲ್ವಾ, ಆಗ ಅದು ಬಿದ್ದದ್ದು. ಇದು ನೋಡಿ ಪೇರಳೆ ಮರ. ಈ ನೇಚರಲ್ಲಿ ಒಮ್ಮೆ ಕೂತ್ಕೊಂಡಾಗಲೇ ಖುಷಿ ಆಗ್ತದೆ, ಗಾಳಿ ಎಲ್ಲ ಚಂದ ಬರ್ತದೆ ನೋಡಿ. ಇದು ನೋಡಿ ಕೊಕ್ಕ ಸಣ್ಣ ಸಣ್ಣದಾಗಿದೆ, ಇದೊಂದು 2 ಗಿಡ ಉಂಟು, ಅದರಲ್ಲಿ ಆದದ್ದಿದು. ಈಗ ಮನ್ವಿತಿನಿಗೆ ಒಂದು ಸಣ್ಣ ಸಣ್ಣ 2 ಪೇರಳೆ ಸಿಕ್ಕಿದೆ, ಅದನ್ನು ತಿಂತಾ ಇದ್ದಾನೆ. ಅದು ಕೂಡ ಬಿಸಾಡಿದೆ ಬೇಡ ಅಂತ, ಕಾಯಿ ಉಂಟಂತ. ಇದು ನೋಡಿ ಅರಶಿನ ಎಲೆ, ನಾವು ನಾಗರ ಪಂಚಮಿಗೆ ತಿಂಡಿ ಮಾಡ್ತೇವೆ ಅಲ್ವಾ, ಅದರ ಎಲೆ. ನಾವು ನಾಗರ ಪಂಚಮಿ ಸ್ಪೆಷಲ್ ಅರಶಿನ ಎಲೆ ಕಡುಬು ಮಾಡಿದ್ದೇವೆ ಇದಕ್ಕಿಂತ ಮುಂಚೆ ವಿಡಿಯೋ. ಆ ವಿಡಿಯೋ ಯಾರಾದರೂ ನೋಡದವರಿದ್ದರೆ ನೋಡಿ, ನಾವು ಲಿಂಕ್ ಕೊಟ್ಟಿರ್ತೇವೆ ಎಂಡಲ್ಲಿ. ಅದರ್ವೈಸ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ, ಎಲ್ಲ ಸಿಗ್ತದೆ ನಿಮಗೆ ವಿಡಿಯೋ. ಈಗ ನೋಡಿ ಫೈನಲ್ ಆಗಿ ಮೀನು ಕಟ್ ಮಾಡ್ತಾ ಇದ್ದಾರೆ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದಾರೆ. ನಾವು ಫ್ರೈ ಮಾಡೋದಲ್ಲ, ಹಾಗಾಗಿ ಸ್ಲೈಸ್ ಥರ ಕಟ್ ಮಾಡ್ತಾ ಇದ್ದಾರೆ. ಮಾತ್ರ ನಮ್ಮದು ಸ್ವಲ್ಪ ಕತ್ತಿ ಶಾರ್ಪ್ ಇಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ ಇದರಲ್ಲಿ ಕಟ್ ಮಾಡಲಿಕ್ಕೆ. ಇಲ್ಲದಿದ್ದರೆ ನೀಟಾಗಿ ಮಾಡ್ಬೋದು ನೋಡಿ. ಈ ರೀತಿ ನಿಧಾನವಾಗಿ ಒಮ್ಮೆ ಮಾಡಿದರೆ ಆಯಿತು. ಮತ್ತು ನಮ್ಮ ಚಾನಲಲ್ಲಿ ಕುಕ್ಕಿಂಗ್ ವಿಡಿಯೋ ಮಾತ್ರ ಅಲ್ಲ, ವ್ಲಾಗ್ ಬರ್ತದೆ, ಮತ್ತು ಮೂವಿ ರಿವ್ಯೂಸ್ ಬರ್ತದೆ, ಮತ್ತು ಅನ್ಬಾಕ್ಸಿಂಗ್ ವಿಡಿಯೋ ಬರ್ತದೆ. ಎಲ್ಲ ಥರದ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು ನಮ್ಮ ಚಾನಲಲ್ಲಿ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ, ಯಾಕಂದರೆ ನಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಬಂದರೆ ನಮಗೂ ಒಂದು ವಿಡಿಯೋ ಮಾಡಲಿಕ್ಕೆ ಖುಷಿ ಆಗ್ತದೆ. ಮಂಗಳೂರು ಅಂತ ಹೇಳುವಾಗ ಫಸ್ಟ್ ನೆನಪಿಗೆ ಬರುವುದೇ ಮೀನು.
ಮಂಗಳೂರಲ್ಲಿ ಮೀನು ತುಂಬ ಫೇಮಸ್. ಮಂಗಳೂರಿನವರು ಜಾಸ್ತಿ ತಿನ್ನೋದೇ ಮೀನನ್ನು. ನೋಡಿ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿದ್ದೇವೆ. ನೆಕ್ಸ್ಟ್ ನಾವು ನಿಮಗೆ ಮೀನು ಮಾರ್ಕೆಟ್ಗೆಲ್ಲ ಮಂಗಳೂರಲ್ಲಿ ಕರ್ಕೊಂಡು ಹೋಗ್ತೇವೆ, ವಿಡಿಯೋ ಮಾಡ್ತೇವೆ. ದಕ್ಕೆಗೆಲ್ಲ ಹೋಗಿ ವಿಡಿಯೋ ಮಾಡುವ ಪ್ಲ್ಯಾನಿಂಗ್ ಇದೆ ನಮ್ಮದು. ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿದರೆ ಆಯಿತು, ನಿಧಾನವಾಗಿ. ಕೆಲವೊಂದೊಂದು ಶಾಪಲ್ಲಿ ಅವರೇ ಕ್ಲೀನ್ ಮಾಡಿ ಕೊಡ್ತಾರೆ ನಮಗೆ, ಮತ್ತು ಕ್ಲೀನ್ ಮಾಡುವ ಕಷ್ಟ ನಮಗೆ ಇರುವುದಿಲ್ಲ. ಈಗ ಸಣ್ಣ ಸಣ್ಣ ಗಾಡಿಯಲ್ಲಿ ಬರ್ತಾರಲ್ವ, ಅವರು ಮಾಡಿ ಕೊಡೋದಿಲ್ಲ, ಶಾಪ್ ಇಟ್ಕೊಂಡಿರ್ತಾರಲ್ವ, ಅವರು ಅಲ್ಲೇ ಕ್ಲೀನ್ ಮಾಡಿ ಕೊಡ್ತಾರೆ. ಅದು ನಮಗೆ ತುಂಬ ಈಸಿ ಆಗ್ತದೆ. ಬಂದೊಂದು ಸಾಂಬಾರು ಮಾಡಿದರೆ ಆಯಿತು. ನೋಡಿ ಈಗೆಲ್ಲ ರೆಡಿ ಆಯಿತು ನಮ್ಮದು. ಈ ಕಡೆಯಿಂದ ನಮ್ಮ ಆಂಟಿ ಮಗಳು ಬೂತಾಯಿ ಕ್ಲೀನ್ ಮಾಡ್ತಿದ್ದಾಳೆ. ಇದು ಸಾರಿಗೆ ಸಣ್ಣ ಸಣ್ಣ ಬೂತಾಯಿ, ತರು ಬೂತಾಯಿ ಅಂತ ಹೇಳ್ತಾರಲ್ವ, ಅದು ತುಂಬ ಸಣ್ಣದದು. ಮಾತ್ರ ಸಾರಿಗೆ ಅದು ಚೆಂದ ಆಗ್ತದೆ. ಈಗ ನಮ್ಮದು ಕ್ಲೀನ್ ಎಲ್ಲ ಆಯಿತು. ಈಗ ನಾವು ತೊಳೆದು ಫ್ರೈ ಮಾಡಲಿಕ್ಕೆ ಒಂದು ರೆಡಿ ಮಾಡಿದರೆ ಆಯಿತು. 2-3 ಸಲ ನೀಟಾಗಿ ತೊಳೆದ್ರೆ ಆಯಿತು. ನೋಡಿ ಕ್ಲೀನ್ ಆಯ್ತು. ಈಗ ಫ್ರೈ ಮಾಡಲಿಕ್ಕೆ ಮಸಾಲ ರೆಡಿ ಮಾಡುವ. ಮೊದಲಿಗೆ ಒಂದು 5 ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಕಬಾಬ್ ಪೌಡರ್ ತಗೊಂಡಿದ್ದೇನೆ. ಫಿಶ್ ಫ್ರೈ ಮಸಾಲ ನಾವು ತಗೊಳ್ಳಿಲ್ಲ, ನಾನು ಕಬಾಬ್ ಪೌಡರಲ್ಲೇ ಮಾಡೋದು. ನನಗೆ ಅದರಲ್ಲೇ ನೀಟಾಗಿ ಬರ್ತದೆ ಅಂತ ಆಗ್ತದೆ, ಅದಕ್ಕೋಸ್ಕರ ನಾನು ಇಲ್ಲಿ ಕಬಾಬ್ ಪೌಡರ್ ತಗೊಂಡಿದ್ದೇನೆ. ನಂತರ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು, ಒಂದು 2 ಸ್ಪೂನ್ ಆಗುವಷ್ಟು. 2 ಸ್ಪೂನ್ ಹಾಕುವಷ್ಟು ಹಾಕಿದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಅದರಲ್ಲೇ ಮಸಾಲದಲ್ಲಿ ಉಪ್ಪು ಇರ್ತದೆ, ನನಗೆ ಸ್ವಲ್ಪ ಉಪ್ಪಾದರೆ ಟೇಸ್ಟ್ ಆಗ್ತದೆ, ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತಿದ್ದೇನೆ ಎಕ್ಸ್ಟ್ರಾ. ನಂತರ ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಅಂದರೆ ಜೋಳದ ಹುಡಿ ಉಂಟಲ್ವ, ಹಿಟ್ಟು, ಅದನ್ನು ಹಾಕ್ತಿದ್ದೇನೆ. ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಹಾಕಿದರೆ ಸಾಕು. ನಂತರ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಿದ್ದೇನೆ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಮತ್ತು ಸ್ವಲ್ಪ ಲಿಂಬೆ ರಸ ಹಾಕಬೇಕು, ಸ್ವಲ್ಪ ಸಾಕು, ಟೇಸ್ಟಿಗೆ ತಕ್ಕ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಸ್ವಲ್ಪ ನೀರು ಹಾಕಿ. ಈಗ ನೋಡಿ ಮಸಾಲೆ ಸರಿಯಾಗಿ ರೆಡಿ ಆಯಿತು. ಈಗ ಇದಕ್ಕೆ ಮೀನು ಹಾಕಿ ಮಿಕ್ಸ್ ಮಾಡುವ. ನೋಡಿ ಎಲ್ಲ ಮೀನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿದರೆ ಆಯಿತು ನಿಧಾನವಾಗಿ. ಅದು ಮೀನು ಸ್ವಲ್ಪ ಅಷ್ಟು ಗಟ್ಟಿ ಇರಲಿಲ್ಲ, ಕೆಲವೊಂದೊಂದು ಮೀನು ಗಟ್ಟಿ ಇರ್ತದೆ, ಇದು ಸ್ವಲ್ಪ ಅಷ್ಟು ಗಟ್ಟಿ ಇರಲಿಲ್ಲ, ಹಾಗಾಗಿ ನಾನು ನಿಧಾನವಾಗಿ ಹಾಕ್ತಿದ್ದೇನೆ. ನೋಡಿ ಎಲ್ಲ ಪೀಸ್ ಆಗುವ ಹಾಗೆ ಆಗಿದೆ. ಒಮ್ಮೊಮ್ಮೆ ಫ್ರೆಶ್ ಮೀನು ಸಿಗ್ತದೆ, ಒಮ್ಮೊಮ್ಮೆ ಅಷ್ಟು ಒಳ್ಳೆಯದಿರುವುದಿಲ್ಲ. ನೋಡಿ ಇವತ್ತೊಂದು ಸ್ವಲ್ಪ ಸ್ಮೂತ್ ಆಗಿದೆ, ಮತ್ತು ಅದು ಫ್ರೈ ಆಗುವಾಗ ಗಟ್ಟಿ ಆಗ್ತದೆ. ಈಗೊಮ್ಮೆ ನೋಡುವಾಗ ಮಾತ್ರ ಅದು ಆ ರೀತಿ ಕಾಣೋದು. ನೋಡಿ ಈಗೆಲ್ಲವನ್ನು ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ ಸಪ್ರೇಟಾಗಿ. ಎಲ್ಲ ಮಸಾಲೆ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿ, ಇಲ್ಲದಿದ್ದರೆ ಅದು ಟೇಸ್ಟ್ ಬರುವುದಿಲ್ಲ. ಇಲ್ಲಿ ನಾನಿವತ್ತು ಕಬಾಬ್ ಪೌಡರ್ ಯೂಸ್ ಮಾಡಿ ಫ್ರೈ ಮಾಡ್ತಿದ್ದೇನೆ. ಮನೆಯಲ್ಲಿ ಕೂಡ ಮಸಾಲೆ ಮಾಡ್ಬೋದು ನಾವೇ, ಅದು ಯಾವ ರೀತಿ ಮಾಡೋದಂತ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇವೆ. ಇವತ್ತು ಮಾತ್ರ ನಾನು ಶಾಪಿಂದ ತಂದ ಕಬಾಬ್ ಪೌಡರಿಂದ ಫ್ರೈ ಮಾಡಿ ನಿಮಗೆ ತೋರಿಸ್ತಿದ್ದೇನೆ. ನೋಡಿ ಈಗೆಲ್ಲ ಮಿಕ್ಸ್ ಮಾಡಿಟ್ಟಾಯಿತು. ಈಗ ಇದನ್ನೊಂದು 1 ಅವರ್ ಫ್ರಿಜ್ಜಲ್ಲಿ ಇಡುವ. ಅದು ಚೆನ್ನಾಗಿ ಒಮ್ಮೆ ಮಸಾಲೆ ಹೀರಿಕೊಳ್ಳಿ. 1 ಅವರ್ ಆದ ನಂತರ ತೆಗೆದ್ರೆ ಆಯಿತು. ಈಗ 1 ಅವರ್ ಆಯಿತು. ಈಗ ಇನ್ನು ನಾವು ಫ್ರೈ ಮಾಡುವ. ನೋಡಿ ಎಣ್ಣೆ ಕೂಡ ಬಿಸಿ ಆಗಿದೆ. ಈಗ ರೆಡಿ ಮಾಡುವ ಫ್ರೈ ಮಾಡಲಿಕ್ಕೆ. ಇದು ನಾವು ನಿನ್ನೆ ಕಬಾಬ್ ಫ್ರೈ ಮಾಡಿದ್ವಿ, ಅದೇ ಎಣ್ಣೆ ತಗೊಂಡಿದ್ದೇವೆ, ಹಾಗಾಗಿ ನಿಮಗೆ ಎಣ್ಣೆ ಕ್ಲಿಯರ್ ಕಾಣಿಸ್ತಿಲ್ಲ. ನೋಡಿ ಅದು ನಿನ್ನೆ ಆಲ್ರೆಡಿ ನಾವು ಕಬಾಬ್ ಮಾಡಿದ ಎಣ್ಣೆಯನ್ನು ಇವತ್ತು ಫಿಶ್ ಫ್ರೈಗೆ ತಗೊಂಡಿದ್ದೇವೆ. ಈಗ ಒಂದೊಂದನ್ನೇ ಬಿಡುವ. ಇದು ಸ್ವಲ್ಪ ಸಣ್ಣ ಪಾತ್ರೆ, ಹಾಗಾಗಿ ಒಂದು 3 ಪೀಸನ್ನು ಬಿಡ್ಬೋದು. ಇದು ಜಾಸ್ತಿ ಹೊತ್ತೇನು ಬೇಡ, ಒಂದು ಸೈಡ್ ಒಂದು 3 ನಿಮಿಷ ಫ್ರೈ ಆದರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಒಂದು 3 ನಿಮಿಷ ಫ್ರೈ ಆದರೆ ಸರಿಯಾಗ್ತದೆ. ನಂತರ ಇಲ್ಲಿ ನಾನೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮೇಲೆ ಹಾಕ್ತಿದ್ದೇನೆ ಪರಿಮಳಕ್ಕೆ. ನೋಡಿ ಕರೆಕ್ಟಾಗಿ ಫ್ರೈ ಆಗ್ತಾ ಉಂಟು. ನೋಡಿ ಸೂಪರಾಗಿ ಕಾಣಿಸ್ತಿದೆ ಅಲ್ವಾ. ಈಗ ಇದನ್ನು ಮಗುಚಿ ಹಾಕುವ. ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಆಗ ಸ್ಮೂತ್ ಇತ್ತಲ್ವಾ, ಅದು ಫ್ರೈ ಆದ ನಂತರ ಗಟ್ಟಿ ಆಗ್ತದೆ. ನೋಡಿ
ಸೂಪರಾಗಿ ಕಾಣಿಸ್ತಿದೆ. ನೀವು ಇದೇ ಪ್ರೊಸೀಜರಲ್ಲಿ ಬೇರೆ ಮೀನನ್ನು ಕೂಡ ಮಾಡ್ಬೋದು. ನೋಡಿ ಸೂಪರಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಹೇಗಾಯಿತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಒಂದು ಸಲದ್ದು ಆಯಿತು ಫ್ರೈ. ಈಗ ತೆಗೆಯುವ ನಿಧಾನವಾಗಿ ಈಗ ಇಲ್ಲಿ ತೆಗಿತಿದ್ದೇನೆ. ಇನ್ನೊಂದು ಟಿಪ್ಸ್ ಎಂತ ಗೊತ್ತುಂಟಾ, ನಾವು ಮೀನನ್ನು ಎಣ್ಣೆಯಿಂದ ತೆಗೆಯುವಾಗ ಎಣ್ಣೆ ಹೈ ಫ್ಲೇಮಲ್ಲಿ ಇಟ್ಟಿರಬೇಕು. ಮೀನಂತಲ್ವ, ಯಾವುದೇ ತಿಂಡಿ ಎಲ್ಲ ಮಾಡುವಾಗ ನಾವು ತೆಗೆಯೋ ಹೊತ್ತಿಗೆ ಎಣ್ಣೆಯನ್ನು ಹೈ ಫ್ಲೇಮಲ್ಲಿ ಇಟ್ಟಿರಬೇಕು. ಯಾಕಂದರೆ ನಾವು ಹೈ ಫ್ಲೇಮಲ್ಲಿ ಇಟ್ಟು ತೆಗೆದ್ರೆ ಎಣ್ಣೆ ಜಾಸ್ತಿ ಹೀರಿಕೊಳ್ಳೋದಿಲ್ಲ. ತಿಂಡಿಗಾಗಲಿ ಅಥವಾ ಮೀನಿಗಾಗಲಿ ಎಣ್ಣೆ ಜಾಸ್ತಿ ಆಗಲಿ ಹೀರಿಕೊಳ್ಳೋದಿಲ್ಲ. ಕಬಾಬ್ ಮಾಡುವಾಗ ಕೂಡ ಹಾಗೆಯೇ ಹೈ ಫ್ಲೇಮಲ್ಲಿ ಇಟ್ಟು ನಾವು ತೆಗಿಬೇಕು. ಆಗ ಎಣ್ಣೆ ಜಾಸ್ತಿ ಹೀರಿಕೊಳ್ಳೋದಿಲ್ಲ, ಅದು ಡ್ರೈ ಆಗ್ತದೆ ಒಮ್ಮೆಲೆ. ಅದಕ್ಕೆ ಈಗ ನಾನು 2ನೇ ಸಲದ್ದು ಕೂಡ ಫ್ರೈ ಮಾಡ್ತಾ ಇದ್ದೇನೆ. ಮತ್ತು ದೀಪಾವಳಿ ಕೂಡ ಹತ್ತಿರ ಬಂತು. ದೀಪಾವಳಿಗೆ ಕೂಡ ನಾವು ಸ್ಪೆಷಲ್ ವೀಡಿಯೋ ಎಲ್ಲ ಹಾಕಬೇಕಂತ ಅಂದ್ಕೊಂಡಿದ್ದೇವೆ. ಸ್ವೀಟ್ಸ್ ವೀಡಿಯೋ ಎಲ್ಲ ಹಾಕಬೇಕಂತ ಅಂದ್ಕೊಂಡಿದ್ದೇವೆ. ಮತ್ತು ವ್ಲಾಗ್ ಮಾಡುವ ಅಂತ ಕೂಡ ಇದ್ದೇವೆ. ನಿಮ್ಮದು ಸಪೋರ್ಟ್ ಇರಲಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹೀಗೆ 2ನೇ ಸಲದ್ದು ಕೂಡ ಒಂದು ಸೈಡ್ ಇತ್ತು ಫ್ರೈ ಆಯಿತು. ನೋಡುವಾಗಲೇ ಸೂಪರಾಗಿ ಕಾಣಿಸ್ತಿದೆ. ನಾವೇನು ಎಕ್ಸ್ಟ್ರಾ ಫುಡ್ ಕಲರ್ ಆ್ಯಡ್ ಮಾಡಲಿಲ್ಲ ಇಲ್ಲಿ, ಅದು ಮಸಾಲದಲ್ಲೇ ಬಂದಿದೆ ಅಲ್ವಾ, ಕಬಾಬ್ ಪೌಡರಲ್ಲಿ, ಅದೇ ಕಲರ್ ಇದು. ಸೂಪರಾಗಿ ಬಂದಿದೆ. ಅಲ್ಲಿ ಒಂದಕ್ಕೊಂದು ಹಿಡ್ದಿತ್ತು, ಹಾಗಾಗಿ ನಮಗೆ ಮಗುಚಿ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಈಗ 2ನೇ ಸಲದ್ದು ಕೂಡ ಆಯಿತು. ಇದು ಈಗ ಫ್ರೈ ಆಗ್ತಾ ಇದೆ. ಆ ಕಡೆಯಿಂದ ನಮ್ಮದು ಬೂತಾಯಿ ಸಾರು ಕೂಡ ರೆಡಿ ಆಯಿತು. ತರಬೂತಾಯಿ ಸಾರು. 2ನೇ ಸಲದ್ದು ಕೂಡ ತೆಗೆಯುವ. ನಮಗೊಂದು 3-4 ಸಲ ಮಾಡಲಿಕ್ಕೆ ಸಿಕ್ಕಿತು, ಯಾಕಂದರೆ ಅದು ಸಣ್ಣ ತವ, ಹಾಗಾಗಿ. ಎಷ್ಟು ಸೂಪರಾಗಿ ಬಂದಿದೆ ಅಂತ, ಫೈನಲಾಗಿ ಯಾವ ರೀತಿ ಕಾಣಿಸ್ತಿದೆ ಅಂತ ನೀವು ನೋಡ್ಬೋದು ಇಲ್ಲಿ. ತುಂಬ ಸೂಪರಾಗಿ ಬಂದಿದೆ. ನಮ್ಮ ಮನ್ವಿತ್ ಕೂಡ ಭಾರಿ ಇಷ್ಟಪಟ್ಟ. ಫಿಶ್ ಕಬಾಬ್ ಅಂತ ಹೇಳ್ತಿದ್ದ ಅವನು ಕೂಡ. ಸೂಪರಾಗಿ ಬಂದಿದೆ. ನಿಮಗೆ ಬೇಕಿದ್ರೆ ಸಣ್ಣ ಸಣ್ಣ ತುಂಡು ಕೂಡ ಮಾಡ್ಬೋದು. ನಾವಿಲ್ಲಿ ದೊಡ್ಡ ದೊಡ್ಡ ಪೀಸ್ ಇಟ್ಟಿದ್ದೇವೆ. ನಿಮಗೆ ಬೇಕಿದ್ದರೆ ಸಣ್ಣ ಸಣ್ಣ ತುಂಡು ಮಾಡಿ ಕೂಡ ಫ್ರೈ ಮಾಡ್ಬೋದು. ನಾನಿಲ್ಲಿ ತೋರಿಸ್ತಿದ್ದೇನಲ್ಲ, ಸೂಪರಾಗಿ ಕಾಣಿಸ್ತಿದೆ. ನಮ್ಮ ಮನೆಯಲ್ಲಿ ಈಗ ಎಲ್ಲ ಊಟಕ್ಕೆ ಕೂತಿದ್ದಾರೆ. ಬೂತಾಯಿ ಸಾರು, ಕರಿಮೀನು ಫ್ರೈ ಮತ್ತು ಅನ್ನ ಜೊತೆ ಎಲ್ಲ ಊಟ ಮಾಡ್ತಿದ್ದಾರೆ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಮನ್ವಿತಿದ್ದು ಇಲ್ಲಿ ಮೀನು ಖಾಲಿ ಆಗಿದೆ, ರೈಸ್ ಇನ್ನೂ ತಿಂದೇ ಇಲ್ಲ. ಎಲ್ಲರಿಗೂ ಬಾಯ್.